ಫ್ರ್ಯಾಕ್ಚರ್ಸ್ ಅಂದರೆ ಬೀಳಲೇಬೇಕಂತೇನಿಲ್ಲ. ನಾವು ನಿಮಗೆ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಿದ್ರೆ ನಾನು ಎಲ್ಲಿ ಬಿದ್ದೇ ಇಲ್ಲ ಇದ್ದೇ ಇಲ್ಲ, ಯಾಕೆ ಫ್ರ್ಯಾಕ್ಚರ್ ಆಯಿತು, ಎಷ್ಟೊಂದು ನಂಬೋದಿಲ್ಲ ನೀವು ಫ್ರ್ಯಾಕ್ಚರ್ ಆಗಿದೆ ಅಂತಂದರೆ ಅದು ಆಗುವಂಥ ಸಾಧ್ಯತೆ ಇರುತ್ತೆ. ಸಾಮಾನ್ಯ ಕಾರಣ ಏನು ಅಂತಂದರೆ ಆಸ್ಟಿಯೋಪೊರೋಸಿಸ್ ಆಗಿರುತ್ತೆ, ಬೋನ್ ಬಹಳ ವೀಕ್ ಇರುತ್ತೆ. ಆ ಥರ ಬೋನ್ ವೀಕ್ ಇದ್ದಾಗ ನೀವು ಸಡನ್ ಸ್ವಲ್ಪ ಏಳುವಾಗ ಅಥವಾ ಇಲ್ಲಿ ಕಾರಲ್ಲಿ ಕೂತ್ಕೊಂಡು ಹೋಗ್ತಿರುವಾಗ, ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಿರುವಾಗ ಆ ಪ್ರೆಷರಿಗೆ ಬೋನ್ ಬ್ರೇಕ್ ಆಗಿಬಿಟ್ಟಿರುತ್ತೆ. ಸಾಮಾನ್ಯ ಆಗೋದು ಬ್ಯಾಕ್ ಬೋನಲ್ಲಿ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಈ ಆಸ್ಟಿಯೋಪೊರೋಸಿಸ್, ಆಸ್ಟಿಯೋಮಲೇಸಿ ಅಂತ ಹೇಳ್ತೀವಿ, ವಿಟಮಿನ್ D3 ಕ್ಯಾಲ್ಸಿಯಂ ಎಲ್ಲ ಡೆಫಿಷಿಯನ್ಸಿ ಆಗಿ ಆಮೇಲೆ ಇನ್ಆಕ್ಟಿವಿಟಿಯಿಂದ ಬೋನ್ ಎಷ್ಟು ವೀಕ್ ಆಗಿ ಹೋಗ್ಬಿಟ್ಟಿರುತ್ತೆ ಅಂದರೆ ತನ್ನಿಂತಾನೇ ಫ್ರ್ಯಾಕ್ಚರ್ ಆಗಿ ಹೋಗ್ಬಿಟ್ಟಿರುತ್ತೆ. ಅದು ಗೊತ್ತುವಾಗಿರಲ್ಲ. ಆಮೇಲೆ ಸ್ಲೋ ಜಾಸ್ತಿ ಆದಾಗ ನೋವಾಗ್ತಾ ಬರುತ್ತೆ. ಹಾಗೆ ಈ ಥರ ಡೆಫಿಷಿಯನ್ಸಿ ಇದ್ದಾಗಲೂ ಆಸ್ಟಿಯೋ ಫ್ರ್ಯಾಕ್ಚರ್ಸು ಆಗುವಂಥ ಸಾಧ್ಯತೆಗಳು ಇರುತ್ತೆ. ಆಮೇಲೆ ಕೆಲವೊಬ್ಬರಿಗೆ ಈ ಕ್ಯಾನ್ಸರ್ ಅಂತ ಹೇಳ್ತೀವಿ, ಈಗ ಸಾಮಾನ್ಯವಾಗಿರುವಂಥ ಒಂದು ತೊಂದರೆ ಆಗಿಬಿಟ್ಟಿದೆ ಕ್ಯಾನ್ಸರ್. ಈ ಕ್ಯಾನ್ಸರ್ ಏನಾದ್ರು ಸ್ಪ್ರೆಡ್ ಆಗಿತ್ತು ಅಂತಂದರೆ ಅದು ಬೋನ್ ಡ್ಯಾಮೇಜ್ ಮಾಡಿ ಫ್ರ್ಯಾಕ್ಚರ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಕೆಲವೊಬ್ಬರಿಗೆ ಇನ್ಫೆಕ್ಷನ್ ಆಗುತ್ತೆ, ಕೀವು ಆಗಿರುತ್ತೆ, ನಮ್ಮ ಮಾಮೂಲಾಗಿ ಸೆಪ್ಟಿಕ್ ಇನ್ಫೆಕ್ಷನ್ ಆಗಿರ್ಬೋದು, ಕೆಲವೊಂದ್ಸಲ ಟ್ಯೂಬರ್ಕ್ಯುಲೋಸಿಸ್ ಇನ್ಫೆಕ್ಷನ್ ಆಗುತ್ತೆ. ಅದು ಆಗಿ ಬೋನನ್ನು ಡ್ಯಾಮೇಜ್ ಮಾಡುತ್ತೆ, ಒಳಗಡೆ ಡ್ಯಾಮೇಜ್ ಮಾಡಿ ತನ್ನಿಂತಾನೇ ಮೂಳೆ ಮುರಿಯುವಂಥ ಸಾಧ್ಯತೆಗಳನ್ನು ಇರುತ್ತೆ. ಹೀಗಾಗಿ ಈ ಫ್ರ್ಯಾಕ್ಚರ್ ಆಗಬೇಕು ಅಂತಂದರೆ ಬೀಳಲೇಬೇಕಂತೇನಿಲ್ಲ. ನಮ್ಮ ಬೋನ್ ವೀಕ್ ಇದೆ ಅಥವಾ ನಮ್ಮ ಬೋನಲ್ಲಿ ಏನಾದ್ರು ಕಾಯಿಲೆ ಇದೆ ಅಂದರೆ ತನ್ನಿಂತಾನೇನು ಬೋನ್ ಫ್ರ್ಯಾಕ್ಚರ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅದಕ್ಕೆ ನಾವು ವೈದ್ಯರನ್ನ ಕಂಡು ಅದಕ್ಕೆ ಪರಿಹಾರನ ಕಂಡುಕೊಳ್ಬೇಕು.